ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಅದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆಯಾಗಿರೋದು. ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 993 ರೂಪಾಯಿ ಏರಿಕೆ ಮಾಡಿದೆ ಸರ್ಕಾರ. ಭಾರಿ ದುಬಾರಿಯಾಗಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಈ ರೀತಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರೋದು ಹೋಟೆಲ್ ಮಾಲೀಕರಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಆದಂತಹ ಭಾರಿ ಬೆಲೆ ಏರಿಕೆ ಇದು ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆಯಾಗಿರೋದು. ಫೆಬ್ರವರಿ 28ರಿಂದ ಏನು ಯುದ್ಧ ಆರಂಭ ಆಯಿತು, ಅವತ್ತಿನಿಂದ ಇವತ್ತಿನವರೆಗಿನ ಲೆಕ್ಕ ನೋಡಿದ್ರೆ 3ನೇ ಬಾರಿಗೆ ಏರಿಕೆಯಾಗ್ತಾ ಇದೆ. ದೆಹಲಿಯಲ್ಲಿ 2078 ರೂಪಾಯಿ ಇತ್ತು, 3071 ರೂಪಾಯಿ ಆಗಿದೆ. ಕೋಲ್ಕತ್ತಾದಲ್ಲಿ 2208 ರೂಪಾಯಿ ಇತ್ತು, 994 ರೂಪಾಯಿ ಏರಿಕೆಯಾಗಿ 3202 ರೂಪಾಯಿ ಆಗಿದೆ. 993 ರೂಪಾಯಿ ಏರಿಕೆ ಮಾಡಿರುವಂಥದ್ದು ಸರ್ಕಾರ. ಆದರೆ ಒಂದೇ ಒಂದು ಸಮಾಧಾನ ಅಂತಂದ್ರೆ ಗೃಹ ಬಳಕೆ ಸಿಲಿಂಡರ್ನಲ್ಲಿ ಆ ದರದಲ್ಲಿ ಯಾವುದೇ ಏರಿಕೆಯಾಗಿಲ್ಲ, ಯಾವುದೇ ಬದಲಾವಣೆ ಇಲ್ಲ. ಆದರೆ ವಾಣಿಜ್ಯ ಗ್ಯಾಸ್ ಮತ್ತಷ್ಟು ದುಬಾರಿಯಾಗಿದೆ. ಮುಂಬೈ ಚೆನ್ನೈನ ದರ ಗಮನಿಸ್ತಾ ಇದ್ದೀವಿ. ಮುಂಬೈನಲ್ಲಿ ಮೊದಲು 2031 ರೂಪಾಯಿ ಇತ್ತು, ಈಗ 993 ರೂಪಾಯಿ ಹೆಚ್ಚಳ ಆಗಿ 3024 ರೂಪಾಯಿ ಆಗಿದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಂತೂ 2162 ರೂಪಾಯಿ ಇದ್ದದ್ದು 991 ರೂಪಾಯಿ ಏರಿಕೆಯಾಗಿ 3153 ರೂಪಾಯಿ. ಈಗ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ತಗೊಳ್ಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ 3153 ರೂಪಾಯಿ ಕೊಡಬೇಕಾಗತ್ತೆ. 19 ಕೆಜಿ ಗ್ಯಾಸ್ ಸಿಲಿಂಡರ್ ದರ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಇದು ಯುದ್ಧ ಆರಂಭ ಆದಮೇಲೆ 3ನೇ ಬಾರಿಗೆ ಏರಿಕೆಯಾಗ್ತಾ ಇರೋದು. ಅದರಲ್ಲೂ ಈ ಬಾರಿ ಅಂತೂ ಐತಿಹಾಸಿಕ ಏರಿಕೆ. ಇದು 991 ರೂಪಾಯಿ ಹೆಚ್ಚಳ ಆಗಿರೋದು. ಬೆಂಗಳೂರಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಗಮನಿಸ್ತಾ ಇದ್ದೀವಿ. 2162 ರೂಪಾಯಿ ಇತ್ತು, ಇದೇ ದುಬಾರಿ ಇದ್ದಿದ್ದು. ಆದರೆ ಅದು ಇನ್ನಷ್ಟು ದುಬಾರಿ ಆಗ್ತಾ ಇದೆ, 3153ಕ್ಕೆ ಏರಿಕೆಯಾಗಿದೆ. ಇದು 3ನೇ ಬಾರಿಗೆ ಈ ರೀತಿ ಏರಿಕೆಯಾಗ್ತಾ ಇರೋದು. ಇರಾನ್ ಅಮೆರಿಕ ಯುದ್ಧ ಆರಂಭ ಆದ ದಿನದಿಂದ ಲೆಕ್ಕ ಹಾಕಿದ್ರೆ ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿ ಹೆಚ್ಚಳ ಆಗಿತ್ತು. ಏಪ್ರಿಲ್ 1ನೇ ತಾರೀಕು ಮತ್ತೆ 2ನೇ ಬಾರಿಗೆ 200 ರೂಪಾಯಿ ಹೆಚ್ಚಳ ಮಾಡಿದ್ರು. ಆದರೆ ಆಗೆಲ್ಲ 100-200 ಹೆಚ್ಚಳ ಮಾಡ್ತಾ ಇದ್ದದ್ದು ಈಗ ಮೇ 1ಕ್ಕೆ ಬರೋಬ್ಬರಿ 993 ರೂಪಾಯಿ ಹೆಚ್ಚಳ ಮಾಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ತಲೆ ತಿರುಗುವಂತಿದೆ. ಸದ್ಯ ಮನೆ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಒಂದು ಸಮಾಧಾನ. ಆದರೂ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಬೇಕು ಅಂತಂದ್ರೆ ಗ್ರಾಹಕರು ಜೇಬ್ ಸುಟ್ಕೊಳ್ಳೋದು ಗ್ಯಾರಂಟಿ. ಯಾಕಂದ್ರೆ ಹೋಟೆಲ್ನವರಿಗೆ ದರ ಏರಿಕೆ ಮಾಡದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಕಂಗಾಲಾಗಿದ್ದಾರೆ ಹೋಟೆಲ್ ಮಾಲೀಕರು. ಸಾಕಷ್ಟು ಮಂದಿ ಅಳಲು ತೋಡ್ಕೊಳ್ತಾ ಇದ್ರು, ಗಾಬರಿಯಾಗಿದ್ದಾರೆ. ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ನ ಕಾರ್ಯದರ್ಶಿ ಕುಮಾರ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ಶುಭೋದಯ. ಶುಭೋದಯ. ಆದ್ರೆ ನಿಜಕ್ಕೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಇವತ್ತು ಬಹಳ ಆಘಾತಕಾರಿಯಾದಂಥ ದಿನ ಅಂತಲೇ ಹೇಳ್ಬೇಕಾಗತ್ತೆ. 993 ರೂಪಾಯಿ ಭಾರಿ ಏರಿಕೆಯಾಗಿದೆ. ಇಷ್ಟು ಏರಿಕೆಯಾಗಿದ್ದು ಯಾವಾಗ್ಲೂ ಇಲ್ವಾ ಅಂತ? ಇಷ್ಟು ಏರಿಕೆ ಯಾವಾಗ್ಲೂ ನಾನು 15 ವರ್ಷದಿಂದ ನಾನು ಬಿಸ್ನೆಸ್ಗೆ ಇದ್ದೆ. ಸೊ ಈ ಬಿಸ್ನೆಸ್ ಅಲ್ಲಿ ಇದೇ ಬಾರಿ ಪ್ರಪ್ರಥಮ ಬಾರಿಗೆ ಈ ರೀತಿ ಅಂತ ಏರಿಕೆ ಕಂಡು ಬಂದಿರುವಂತದ್ದು. ನೀವು ಹೇಳ್ತಾ ಇರೋದು ಬರೀ ವಾಣಿಜ್ಯ ಅಲ್ಲ, ಈವನ್ ಕೈಗಾರಿಕೆ ಪ್ರದೇಶದಲ್ಲಿ ಯೂಸ್ ಮಾಡ್ತಿದಾರಲ್ಲ ಇಂಡಸ್ಟ್ರಿಯಲ್ ಸಿಲಿಂಡರ್ಸ್, ಈವನ್ ಅದು ಕೂಡ ತುಂಬಾನೇ ಏರಿಕೆ ಆಗಿದೆ. ಈಗ 35 ಕೆಜಿ 1825 ರೂಪಾಯಿ ಇನ್ಕ್ರೀಸ್ ಆಗಿದೆ. ಮತ್ತೆ 47 ಕೆಜಿ ಇದೆ ಅಲ್ವಾ, ಅದು 2477 ರೂಪಾಯಿವರೆಗೂ ಏರಿಕೆ ಕಂಡಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈಗ ಕೇಂದ್ರ ಸರ್ಕಾರದವರು 5 ಕೆಜಿ FTL ಅಂತ ಸಿಲಿಂಡರ್ ಕೊಡ್ತಿದ್ದಾರೆ. ಅಂದ್ರೆ ಇದೆಲ್ಲ ಬರೀ ಮೈಗ್ರೆಂಟ್ ಲೇಬರ್ಸ್, ಸ್ಟೂಡೆಂಟ್ಸ್ ಈ ತರವರೆಲ್ಲ 5 ಕೆಜಿ FTL ಸಿಲಿಂಡರ್ ಕೊಡ್ತಿದ್ರಲ್ಲ, ಅದರಲ್ಲೂ ಕೂಡ 241 ರೂಪಾಯಿ ಗಣನೀಯವಾಗಿ ಏರಿಕೆ ಕಂಡು ಬಂದಿದೆ. ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಯಾವುದೇ ಏರಿಕೆ ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಏರಿಕೆ ಆಗಬಹುದಂತ ಸಂಭವ ಇದೆ. ಓಕೆ, ಏರಿಕೆ ಮತ್ತು ವಿತರಣೆಯಲ್ಲಿ ಒಂದಿಷ್ಟು ತೊಡಕು, ಏನೇನ್ ಸವಾಲುಗಳಿಗೆ ಎದುರಾಗ್ತಾ ಇರೋದು ಕುಮಾರ್ ಅವರೇ? ಸವಾಲುಗಳಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಲೋಡ್ಸ್ ಅಂತೂ ಬರ್ತಾ ಇದೆ. ಮೊದಲಿಗೆ ಮಾರ್ಚ್ 9th 10th ಶುರು ಆಗಿತ್ತಲ್ಲ, ಆ ತರ ನಮ್ಗೆ ಯಾವುದೇ ತರ ವ್ಯತ್ಯಯ ಇರೋದಿಲ್ಲ. ಈಗ ನಮ್ಮ ಪ್ಲಾಂಟ್ ಇಂದ ಸರಾಗವಾಗಿ ನಮ್ಗೆ ಸಿಲಿಂಡರ್ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಆದ್ರೆ ಬೆಲೆ ಏರಿಕೆ ಇರೋದ್ರಿಂದ ನಮಗೂ ಕೂಡ ಸಂಕಟ ಆಗ್ತಿದೆ. ಯಾಕಂತಂದ್ರೆ ಈಗ ನಾವು ಜನಸಾಮಾನ್ಯರು, ನಾವು ಈಗ ಹೋಟೆಲ್ ಊಟ ಮಾಡ್ಬೇಕು ಅಂತಂದ್ರೆ ನಾವು ಆ ಒಂದು ಏರಿಕೆ ನೋಡ್ಲೇಬೇಕಾಗತ್ತೆ. ನಮಗೂ ಸಂಕಟ ಇದೆ.
ಅಲ್ಲ ಈಗ ಅಂದ್ರೆ ಈಗ ಡಿಮಾಂಡ್ ಕೂಡ ಕ್ರಮೇಣವಾಗಿ ಅಂದ್ರೆ ಅಫ್ಕೋರ್ಸ್ ಬೇಕೇ ಬೇಕು ನಿಜ, ಆದ್ರೆ ಬದಲಿ ವ್ಯವಸ್ಥೆನ ಹಲವು ಹೋಟೆಲ್ಗಳು ಮಾಡ್ಕೊಳ್ತಾ ಇವೆ. ಅದನ್ನೇ ನೆಚ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತಾ? ವಿತರಣೆಯಲ್ಲಿ ಏನಾದ್ರೂ ವ್ಯತ್ಯಯಗಳು ಕಂಡು ಬರ್ತಾ ಇದೆಯಾ ತಮಗೆ ಈ ಬೆಲೆ ಏರಿಕೆಯಿಂದಾಗಿ? ಈಗ ವಿತರಣೆಯಲ್ಲಿ ಏನು ವ್ಯತ್ಯಯ ಕಂಡು ಬರ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಮುಂದಕ್ಕೆ ಗೊತ್ತಿಲ್ಲ. ಓಕೆ, ಅಲ್ಲ ಇಷ್ಟು ಏರಿಕೆ ಆಗಕ್ಕೆ ಏನ್ ಕಾರಣ ಅಂತೀರಿ? ಅಂದ್ರೆ ತಾವು ಹೇಳ್ತಾ ಇದ್ರಿ ಅಂದ್ರೆ ಪೂರೈಕೆಯಲ್ಲಿ ಏನು ಸಮಸ್ಯೆಗಳಾಗ್ತಿಲ್ಲ ಅಂತ, ಆದ್ರೆ ಯುದ್ಧದ ಎಫೆಕ್ಟೇ ಈಗ ನಮಗ ಅದರ ಬಿಸಿ ತಡ್ತಾ ಇರೋದಾ ಹೇಗೆ ಅಂತ? ಈಗ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲಿ ತುಂಬಾ ಗಣನೀಯವಾಗಿ ಏರಿಕೆ ಆಗಿದೆ. ಮತ್ತೆ ಹೋದ ತಿಂಗಳು ನೋಡಕ್ ಹೋಯ್ತು ಅಂತಂದ್ರೆ ಬ್ಯಾರಲ್ಗಳಲ್ಲಿ ತುಂಬಾ ಏರಿಕೆ ಕಂಡು ಬಂತು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಅದನ್ನ ಅವರೇ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಇದ್ರಲ್ಲಿ ಇರ್ಲಿಲ್ಲ. ಸೊ ಆಯಿಲ್ ಕಂಪನೀಸ್ ಏನ್ ಮಾಡ್ತಾರೆ, ತೈಲ ಮಾರುಕಟ್ಟೆ ಕಂಪನಿಗಳು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ಗೆ ಹೇಳುತ್ತೆ ಈ ತರ ತುಂಬಾ ಲಾಸ್ ಆಗ್ತಿದೆ ಅಂತಂದಾಗ ಆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಅಲ್ಲಿ PPAC ಅಂತ ಇದೆ, ಅಂದ್ರೆ ಪೆಟ್ರೋಲಿಯಂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಸೆಲ್ ಅಂತಿದೆ. ಸೊ ಅವರು ಈ ಏರಿಕೆನ ಮಾಡ್ತಾ ಇದ್ದಾರೆ. ನಾವು ಈ ಹಿಂದೆ ಕುಮಾರ್ ಅವರೇ ಗಮನಿಸಿದ್ವಿ, ಮೊದಲೆರಡು ಬಾರಿ ಏರಿಕೆಯಾದಾಗ್ಲೂ ಅದು ಹೊರೆನೆ ಅಫ್ಕೋರ್ಸ್ 100-200 ರೂಪಾಯಿ ಏರಿಕೆಯಾಗಿತ್ತು. ಆದ್ರೆ ಈ ಬಾರಿ 993 ರೂಪಾಯಿ ಅಂತಂದ್ರೆ ಮುಂದಿನ ದಿನ ಹೇಗೆ ಏನು ಅಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಏರಿಕೆ ಮತ್ತಷ್ಟು ಹೀಗೆ ಏರುಗತಿಯಲ್ಲಾಗತ್ತಾ, ಮತ್ತೆ ಏರಿಕೆ ಮಾಡ್ತಾ ಹೋಗ್ಬಿಟ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಅಂತ? ಪ್ರಶ್ನೆ ಅಂತೂ ಇದೆ, ಬಟ್ ನಮಗೂ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲಿ ಯಾವ ತರ ಡಿಸಿಷನ್ ತಗೊಂತಾನಂತ ನಮಗೂ ಗೊತ್ತಿಲ್ಲ. ಬಟ್ ಡಿಸಿಷನ್ ತಗೊಂಡ್ಮೇಲೆ ಎಲ್ಲರೂ ಅಬೈಡ್ ಆಗ್ಲೇಬೇಕಾಗತ್ತೆ. ಬಟ್ ಅಂದ್ರೆ ಈ ಏರ್ಗತಿ ಹೀಗೆ ಮುಂದುವರಿಯುತ್ತೆ ಅಂತೀರಿ? ಕಾರಣ ತಾವು ಹೇಳೋದನ್ನ ಗಮನಿಸ್ತಾ ಹೋದ್ರೆ, ಯಾಕಂದ್ರೆ ಕ್ರೂಡ್ ಆಯಿಲ್ ದರ ಇಷ್ಟೊಂದು ಏರಿಕೆ ಆಗ್ತಾ ಹೋದ್ರೆ ಅದನ್ನ ನಿಯಂತ್ರಣ ಮಾಡೋದು ಸರ್ಕಾರಕ್ಕೂ ಕೂಡ ಬಹಳ ಸವಾಲಾಗ್ಬಿಡುತ್ತಾ ಅಂತ? ಹೌದು 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 ಸರ್ಕಾರಕ್ಕೂ ಸವಾಲಾಗಿರುತ್ತೆ. ಓಕೆ, ಎಸ್, ಈಗೇನ್ ಅದಕ್ಕೆ ಪರಿಹಾರ ಅಂತೀರಿ? ಪರಿಹಾರ ಅನ್ನೋದು ಏನು ಇಲ್ಲ ಆಫ್ಕೋರ್ಸ್ ಸದ್ಯದ ಮಟ್ಟದಲ್ಲಿ. ಸರ್ಕಾರ ಏನಾದ್ರೂ ಕ್ರಮ ಕೈಗೊಂಡ್ರೆ ಪರಿಹಾರ ಸಿಗ್ಬೋದು. ಅದೊಂದೇ ಆಶಾಭಾವ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಕುಮಾರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.